ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿಶ್ವಸ್ಮ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಮೇಡಮ್ ಫುಲ್ಲು ಇನ್ನೂ ರೆಡಿ ಆಗ್ತಿದ್ದಾರೆ. ಹೋಗೋಣ ಏನು ಮಾರ್ಕೆಟಿಗೆ? ಹೋಗೋಣ. ಸೊ ಇವತ್ತು ಬಂದ್ಬಿಟ್ಟು ದಸರಾ ಹಬ್ಬ. ಸೊ ಮೇ ಬಿ ನೀವು ಒಂದು 2 ದಿನ ಲೇಟಾಗಿ ನೋಡ್ತಿರ್ಬೋದು ಅಂತ ಅನ್ಸುತ್ತೆ. ಫೈನಲಿ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟೆ. ಒಳಗಡೆ ಎಲ್ಲ ಆಚೆ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ವಾಶ್ ಮಾಡಿ ಮಾಲೆ ಹಾಕಿ ಪೂಜೆ ಮಾಡೋದು ಒಂದೇ ಬಾಕಿ. ಒಳಗಡೆ ಎಲ್ಲ ರೆಡಿ ಮಾಡ್ಬಿಟ್ಟೆ. ಸೊ ರೈಡಿಂಗ್ ಜಾಕೆಟಿಂದ ಹಿಡ್ದು ಎಲ್ಲ ನಾವು ಗೊತ್ತಲ್ಲ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ, ಯಾಕಂದರೆ ನನಗೆ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಸೊ ಮ್ಯಾಚ್ ಆಗ್ತಾ ಇದೆಯಾ ನನ್ನ ಔಟ್ಫಿಟ್ ಇವತ್ತು? ಐ ಡೋಂಟ್ ನೋ. ಯಾಕೆ ಚೆನ್ನಾಗಿಲ್ವಾ? ಐ ಡೋಂಟ್ ನೋ. ಚೆನ್ನಾಗೇ ಇದೆ. ಟೆನ್ಷನ್ ಕೊಡ್ಬೇಕು ಹಂಗೆ. ಬಾ ಮಾರ್ಕೆಟ್ಗೆ ಹೋಗೋಣ. ಸರಿ ಗೈಸ್, ನಾನು ಬಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಒಂದೊಂದು ನಾನು ಒಂದು ಹೇಳಕ್ಕೆ ಮರ್ತ್ಬಿಟ್ಟೆ. ಏನಪ್ಪ ಅಂತಂದರೆ, ಒಂದು ಸೀನ್ ಸೆಟ್ ಆಯಿತು. ಏನಪ್ಪ ಸೀನ್ ಸೆಟ್ ಅಂತ ಅಂದರೆ, ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಟೆನ್ಷನ್ ಆಗ್ಬಿಡ್ತಾರಲ್ಲ. ಮಲ್ಲಿಗೆ ಹೂವು ಎಷ್ಟು? ಅದೊಂದು ಮಾಳ ಕೊಡಿ ಹಂಗೆ. ಮಾಲೆ ಈಸ್ಕೊಂಡ್ವಿ 250 ರೂಪಾಯಿ ತಾನೆ. 300 ರೂಪಾಯಿ ಅಂದ್ರು 250. 2 ಮಾಲೆ ಎಷ್ಟಾಯ್ತು? 120. ಎಷ್ಟು? 170. ಇನ್ನು ಏನೇನು ಇಸ್ಕೊಬೇಕು? ಇನ್ನೂ ಎಷ್ಟೊಂದು ಐಟಮ್ ಇಸ್ಕೋಬೇಕು ಬಾ. ಇನ್ನೂ ಎಷ್ಟೊಂದು ಐಟಮ್ ಇಸ್ಕೋಬೇಕು ಬಾ. ಇನ್ನೇ ನಡ್ಕೊಂಡೇ ಹೋಗೋಣ, ಗಾಡಿ ಅಲ್ಲೇ ಇರ್ತೀವಿ. ಅಲ್ಲೇ ಇರಲ್ಲ, ಏನಾಗಲ್ಲ ತಾನೆ. ನಾ 2 ಸೇರು ಕೊಡಿ. ಇದ್ಯಾವ್ದು ಇದು? ಉಪ್ಪಿದೆಯಾ ಇದರಲ್ಲಿ? ಸಪ್ಪೆದಿಲ್ವಾ? ಅರ್ಧ ಸಾಕು. ಇಲ್ಲಿ ಕೆಳಗಡೆ ಒಂದು ಹೋಗಿದೆ ನೋಡಿ, ಅದು ಅದೊಂದು 2 ಹೋಗಿದೆ ನೋಡಿ. ಇದು ನೋಡಿ, 1 kg 1.5 kg ಮನೆ ಎಷ್ಟು? 65. 1 kg 90 ಗ್ರಾಮ್ ಇದೆ. ಅಷ್ಟೇನಾ? ಬೇರೆ ಏನಾದ್ರು ಬೇಕಾ? ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಇದೆ. ಸರಿ ಸರಿ. ಎಷ್ಟು? ಅರ್ಧ ಕೆಜಿ? ಅಪ್ಪ 40. ಫೋನ್ ಕೊಡಿ. ನಿಂಬೆಹಣ್ಣು ಬಿಡ್ಬೇನಾ? ಇಲ್ಲ. 150 ಮಾಡ್ಕೊಳ್ಳಿ. 150 ಮಾಡ್ಕೊಳ್ಳಿ ಅಕ್ಕ. ಬಿಡು. ಎಲ್ಲ ಕಡೆ ಆರಾಮ್ಸಿಲ್ಲ. ನೀವು ಬೇಕಂತ 2 ವೀಲರ್ ಇದ್ರೆ ಹೋಗಿ ಬನ್ನಿ. 60 ರೂಪಾಯಿ ಇದ್ದಾರೆ. ನಾನೇ ಕಮ್ಮಿ ಹಾಕು. ಹೂ ಇಕ್ಕು. ಕಲ್ಲೆಪುರಿ ಮತ್ತೆ ಏನೇನು ತಗೊಬೇಕು? ಕಲ್ಲಪುರಿ ಅಷ್ಟೇ. ಕಲ್ಲೆಪುರಿ ಒಂದು. ಅವ್ರ ಹತ್ರ ಎಲ್ಲ ಕಮ್ಮಿ ಕೇಳ್ಬೇಡ ಪಾಪ. ನಾನು ಎಲ್ಲಿ ಕಮ್ಮಿ ಕೇಳಿದೆ? ತಿಂಗ್ಳಿಗೆ ಒಂದ್ಸಲ, ತಿಂಗ್ಳಿಗೆ ಕೊನೆಗೆ ಒಂದ್ಸಲ ಹಬ್ಬ ಬರೋದು ಪಾಪ. ಸರಿ, ನಾನು ಅಮೌಂಟ್ ತಂದಿಲ್ಲ ಇನ್ನೂ. ಇದು ತಗೋಬೇಕು. ಏನು ಚೋಚ ತಗೋಬೇಕು? ಚೋಚೋ ಕಲ್ಲೆಪುರಿ ತಾನೆ. ಬಾ ತಗೊಳ್ಳೋಣ. ಮಾರ್ಕೆಟ್ಗೆಲ್ಲ ಹೋಗಿ ನಮ್ಮ ಅತ್ತೆ ಏನೇನು ಐಟಮ್ ಎಲ್ಲ ಹೇಳಿರೋದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಏನು ಕೆಲಸ ಅಂತಂದರೆ, ನಮ್ಮ ಹಸ್ಬೆಂಡ್ ಬಂದು ಆಚೆಗಡೆ ಗಾಡಿನ ಅದೆಲ್ಲ ತೊಳಿತಾ ಇದ್ದಾರೆ. ನನಗೆ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಅದೊಂದು ಕೆಲಸ ಮಾತ್ರ ನನಗೆ ಬಂದು ಬ್ಯಾಲೆನ್ಸ್ ಇದೆ. ಏನಾಯ್ತಾ ಕ್ಲೀನಿಂಗ್ ಎಲ್ಲ ಆಯಿತಾ ನೋಡಿ? ಇವತ್ತು 2 ಗಾಡಿಗೂ ಪೂಜೆ ಮಾಡ್ತಾ ಇದ್ದೀವಿ. 2 ಗಾಡಿನ ಇರೋದು ನಮ್ಮ ಹತ್ರ.
ಅದು ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದಕ್ಕಿನ್ನೂ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ ಕಡೆ ಬೇರೆಯವರೆಲ್ಲ ಪೂಜೆ ಎಲ್ಲರ ಮನೇಲೂ ಪೂಜೆ ಆಗೋಯ್ತು. ನಮ್ಮ ಮನೇಲಿ ಇನ್ನೂ ಪೂಜೆ ಮಾಡಿಲ್ಲ, ಯಾಕಂದರೆ ಒಳ್ಳೆ ಟೈಮ್ ಎಲ್ಲ ನೋಡಿಬಿಟ್ಟು ಪೂಜೆ ಮಾಡಬೇಕಲ್ಲ, ಅದಕ್ಕೆ ನೋಡಿ ಎಲ್ಲ ಅರ್ಶಿನ ಕುಂಕುಮ ಬೊಟ್ಟು ಎಲ್ಲ ಇಡ್ತಾ ಇದ್ದಾರೆ. ನಾನೇ ಇಡ್ತೀನಿ ಅಂದೆ, ಏನೋ ಗೊತ್ತಿಲ್ಲ, ಇವತ್ತು ಅವರೇ ಇಡ್ತಾ ಇದ್ದಾರೆ. ಕೊಡು, ನಾನು ಇಡ್ತೀನಿ ಕೊಡು. ಅವರೇ ಇಡ್ಬೇಕಂತೆ. ಯಾಕೆ ನಾನೆಲ್ಲ ಇಡಬಾರ್ದು? ಅದು ಎಲ್ಲೆಲ್ಲಿ ಇಕ್ಬೇಕಂತ. ಅಲ್ಲಲ್ಲೆಲ್ಲ ಅವ್ರಿಗೆ ಗೊತ್ತಂತೆ ಇಡೋದಿಕ್ಕೆ, ಅದಕ್ಕೆ ಅವರೇ ಇಡ್ತಾರೆ. ನನಗೆ ಕೆಲಸ ಮಿಕ್ತು. ಹೌದು, ನನಗೆ ಕೆಲಸ ಮಿಕ್ತು. ಅದೊಂದು ಕೆಲಸ ಇತ್ತು, ಯಾಕಂದರೆ ಈ ಡ್ರೆಸ್ ಹಾಕೊಂಡು ನನಗೆ ನೀರಲ್ಲೆಲ್ಲ ಒಂಥರ ಆಗ್ಬಿಟ್ಟಿತ್ತು ಡ್ರೆಸ್ ಎಲ್ಲ, ಅದಕ್ಕೆ ನನಗೆ ಕೆಲಸ ಮಿಕ್ತು. ನನಗೆ ಅರ್ಶಿನ ಕುಂಕುಮ ಇಡೋಕ್ಕೆ ಬರಲ್ಲ ಅಂತ ನೀನು ಏನು ಹಿಂಗೆ ಹೇಳಿದ್ರೆ ಹೆಂಗೆ ಹೇಳು? ಅವ್ರ ಗಾಡಿಗೆ ಅವರೇ ಇಡ್ತಾರಂತಪ್ಪ ಅರ್ಶಿನ ಕುಂಕುಮ. ಬರಲ್ಲ ಅಂತ ನಾನು ಅಂತಿಲ್ಲ. ಮತ್ತೆ ಗಾಡಿ ಹೆಂಗ್ ಗೊತ್ತಾ, ಹಾಂ, ಕುಂಕುಮ ಇಕ್ಬೇಕು, ಯಾವ ಜಾಗಕ್ಕೆ ಇಕ್ಬೇಕೋ ಆ ಜಾಗಕ್ಕೆ ಇಕ್ಬೇಕು. ಬೇರೆ ಜಾಗಕ್ಕೆ ಇದ್ರೆ ಕಲರ್ ಬಂದ್ಬಿಟ್ಟು ಅನ್ಕೊಂಡ್ಬಿಡುತ್ತೆ. ಓಹೋ, ಎಷ್ಟು ಲವ್ ನೋಡಿ ಗಾಡಿ ಮೇಲೆ. ಆ ಗಾಡಿಗೆ ಅದು ಗಟ್ಟಿಯಾಗಿರ್ಬೇಕು ಅಂತಾನೆ ನಾನು ಹಂಗೆ ಮಿಕ್ಸ್ ಮಾಡ್ಕೊ ಬಂದಿದ್ದು. ನೀನು ಮತ್ತೆ ನೀರು ಹಾಕ್ದಾ? ಫಸ್ಟ್ ನೀನು ಅದಕ್ಕೆ ಇಟ್ಬಿಡ್ತಾನೆ ಅದನ್ನ ನೀನು ನೀರು ಮಿಕ್ಸ್ ಮಾಡ್ಬೇಕು. ನೀನು ಅದಕ್ಕೆ ನೋಡಿ ಮತ್ತೆ ಹೆಂಗಾಗೋಯ್ತು, ಅದು ನೀರು ಥರ ಆಗೋಯ್ತು. ಮಾಮೂಲಿ ಇದಕ್ಕೆಲ್ಲ ಹೆಂಗ್ ಹೊಡಿತೀಯಾ? ಹಿಂಗೆ ಸರಿ ಗೊತ್ತು, ನಾ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಗಟ್ಟಿಯಾಗಿರ್ಬೇಕು ಅಂತಾನೆ ನಾನು ಮಿಕ್ಸ್ ಮಾಡ್ಕೊ ಬಂದಿದ್ದಂಗೆ. ನೀನು ಇದೆಯಾ ನೋಡಿ, ನೀನು ತೆಂಗಿನಕಾಯಿ ತೆಗಿ, ಕಾಲು ಚುಚ್ಕೊಳ್ಳುತ್ತೆ. ಸರಿ ಗೈಸ್, ನಾನು ಇನ್ನೂ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ನಾನು ಇಟ್ಬಿಟ್ಟು ಪೂಜೆ ಮಾಡ್ಬೇಕಾದ್ರೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೆಲ್ಲ ಒಂದು ತೋರಿಸ್ಬೇಕು, ಬೈಕ್ ಮೇಲೆ ಲವ್ ಆ್ಯಂಡ್ ಕ್ರೇಜ್ ಇರಬೇಕು, ಆದರೆ ಈ ಲೆವೆಲ್ಗೆಲ್ಲ ಇರಬಾರ್ದು. ಯಾಕಂದರೆ ಇದು ಓವರಾಗಿ ಆಗ್ತಿದೆ ಅಂತ ನನಗೆ ಅನಿಸುತ್ತೆ. ನಾನು ಬೈಕ್ ಲವರೇ, ನನಗೂ ಬೈಕ್ ಮೇಲೆ ಕ್ರೇಜ್, ಲವ್ ಎಲ್ಲನೂ ಇದೆ. ಆದರೆ ಇಷ್ಟೊಂದು ಲೆವೆಲ್ಗೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮರೀದಲ್ಲ ಹಿಂಗೆ ಹೇಳಿ. ಇದೇನಂತ ತಿಳ್ಕೊಂಡಿದ್ಯಾ? ಲ್ಯಾಪ್ಟಾಪ ಏನು ಅದು? ನಿನ್ನೆ ಕೇಳ್ತಾ ಇರೋದು. ಲ್ಯಾಪ್ಟಾಪ್ ಆ ಸ್ಕ್ರೀನ್ ವರ್ಕ್ ಆಗುತ್ತೆ ನೆಕ್ಸ್ಟ್ ಟೈಮು ಎಡಿಟ್ ಮಾಡಿಕಲ್ಲ? ಏನಾಗಲ್ಲ, ವರ್ಷಕ್ಕೆ ಒಂದ್ಸಲ ಹಬ್ಬ ಬರೋದು, ಹೋಗು. ಹೆಲ್ಮೆಟ್ ನೋಡಿ, ರೈಡಿಂಗ್ ಜಾಕೆಟು, ಆಮೇಲೆ ಪ್ಯಾಂಟು, ಗೋಪ್ರೋ, ಟಾಪ್ ಬಾಕ್ಸಿಗೆಲ್ಲ ಯಾರಾದರೂ ಮಾಡ್ತಾರ? ಅಯ್ಯೋ, ನಾವು ಮಾಡ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ನಾವು ಮೋಟೋ ವ್ಲಾಗರ್ ಅಪ್ಪ, ನಾವು ಮಾಡ್ತೀವಿ. ಇಲ್ಲೆಲ್ಲ ಫಸ್ಟು ನೀಟಾಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ಕೆಳಗಡೆ ಹೋಗಿ ಗಾಡಿಗೆ ಪೂಜೆ ಮಾಡಬೇಕು. ಸಿನಿಮ್ಯಾಟಿಕ್ ಶಾರ್ಟಲ್ಲೆಲ್ಲ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನನಗೆ ತೆಗಿಯೋದಕ್ಕೆಲ್ಲ ಬರಲ್ಲ, ಯಾಕಂದರೆ ಐಫೋನ್ ನನಗೆ ಯೂಸ್ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ಅವರೇ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ. ಸೊ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಓಕೆನಾ? ಬನ್ನಿ ನೋಡೋಣ. 3, 2, 1 ಲೆಟ್ಸ್ ಬಿಗಿನ್. ಫೈನಲಿ ಪೂಜೆ ಮುಗೀತು, ಸ್ಟಾರ್ಟ್ ಮಾಡೋಣ. ಓಂ ಶಕ್ತಿ.
ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಲವ್ ಯು ಗೈಸ್. ಲವ್ ಯು, ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ.